ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಡ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನೇ ಬೃಹತ್ ಮಹಾನಗರ ಪಾಲಿಕೆಯನ್ನಾಗಿ ಮಾಡಲು ಪಾಲಿಕೆ ಸಾಮಾನ್ಯ ಸಭೆಯಲ್ಲೇ ಠರಾವು ಪಾಸ್ ಮಾಡುವ ಹಿನ್ನೆಲೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂತಹ ದೀಪಕ್ ಚೆಂಚೋರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರು ಮೇಯರ್ ಜ್ಯೋತಿ ಪಾಟೀಲ್ ರವರ ನಿವಾಸದ ಎದುರು ಪ್ರತಿಭಟನೆ ನಡೆಸಿದರು. ಇನ್ನು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕು ಎಂದು ದಶಕಗಳಿಂದ ಹೋರಾಟಗಳು ನಡೀತಾ ಇವೆ. ಆದರೆ ರಾಜ್ಯ ಸರ್ಕಾರ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಸಹ ಘೋಷಣೆ ಮಾಡಿದೆ. ಆದರೆ ಇಲ್ಲಿನ ಮೇಯರ್ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ರವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಅಧಿಕಾರ ಶಾಶ್ವತವಲ್ಲ, ನಿಮ್ಮ ಅವಧಿಯಲ್ಲಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಿಸಿ, ಇಲ್ಲಿನ ಜನ ನಿಮಗೆ ಋಣಿಯಾಗಿರ್ತಾರೆ. ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಮತ್ತೊಮ್ಮೆ ಠರಾವು ಪಾಸ್ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಭಿವೃದ್ಧಿ ದೃಷ್ಟಿಯಿಂದಾಗಿ, ಧಾರವಾಡ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ಏನು ಮಾಡಬೇಕನ್ನುವಂಥ ನಿರ್ಣಯವನ್ನು ನಮ್ಮ ವರಿಷ್ಠರ ಜೊತೆ ಇಲ್ಲಿನ ಶಾಸಕರು, ಸಂಸದರು, ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಅಧ್ಯಕ್ಷರು, ಅದೇ ರೀತಿ ಏನು ನಮ್ಮ ವಿರೋಧ ಪಕ್ಷದ ಹಿರಿಯರಿದ್ದಾರೆ ಅವರೆಲ್ಲರ ಒಂದು ಸಮ್ಮುಖದಲ್ಲಿ ನಾವು ಸೇರಿ ಒಂದು ಮೀಟಿಂಗನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ವಿಚಾರವನ್ನು ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಇದು ಎಲ್ಲರ ಒಂದು ಭವಿಷ್ಯದ ಅಥವಾ ಧಾರವಾಡದ ಒಂದು ಭವಿಷ್ಯದ ಪ್ರಶ್ನೆ ಅಥವಾ ಎಲ್ಲರ ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿ ಹೊರಹೊಮ್ಮಿದೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಈ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದನ್ನು ಎಲ್ಲರ ಜೊತೆ ಕೂತ್ಕೊಂಡು ಚರ್ಚಿಸಿ ಅದಕ್ಕೆ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನುಕೂಲ ಅಂತ ಅನ್ನೋದು ನನ್ನ ಭಾವನೆ. ಹಾಗಾಗಿ ನನಗೆ ಇವತ್ತು ಇವರೆಲ್ಲ ಮನೆಗೆ ಬಂದಾಗ ಈ ವಿನಂತಿಯನ್ನು ಕೊಟ್ಟಾಗ ನಾನು ಕೂಡಲೇ ನಮ್ಮ ಎಲ್ಲ ಶಾಸಕರು, ಸಂಸದರ ಜೊತೆ ಹಾಗೂ ಹಿರಿಯ ಎಲ್ಲ ನಮ್ಮ ನಾಯಕರ ಜೊತೆ ಮಾತಾಡಿ ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಥವಾ ಯಾವ ರೀತಿ ಮುಂದುವರಿಬೇಕು ಮತ್ತು ಯಾವ ರೀತಿಯಾಗಿ ಎಲ್ಲರ ಜೊತೆ ಅದನ್ನು ಮಾತಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನೋದನ್ನು ನಾನು ಮಾತಾಡಿ ತಮಗೆಲ್ಲರಿಗೂ ನಾನು ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಮಾತಾಡಿ ಶಾಸಕರ ಜೊತೆ ಮಾತಾಡಿ ನಿಮಗೆ ನಾನು ಶೀಘ್ರವಾಗಿ ಅದನ್ನು ತಿಳಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಅದೇ ರೀತಿ ಎಲ್ಲರೂ ಸೇರಿ ಹೋಗುವಂಥ ವ್ಯವಸ್ಥೆ ಆತಂತಂದ್ರೆ ಭಾಳ ಅನುಕೂಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಶಾಸಕರ ಪ್ರೆಷರು, BJP ಪ್ರೆಷರು ಇದರಾಗಿದ್ದಾಗ ಅವರು ಸ್ವಂತ ಒಂದು ನಿರ್ಣಯ ತಗೊಳ್ಳೋ ಸ್ಥಿತಿಯೊಳಗೆ ಇಲ್ಲ ಮೇಯರ್ ಅವರು. ಅದಕ್ಕೆ ನಮ್ಮ ಹೋರಾಟ ಇನ್ನೂ ಉಗ್ರ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಮನವಿ ಕೊಟ್ಟೇವೆ. ಇವತ್ತು ತಾವ ಮಾಡಿದ್ದ ಠರಾವ ತಾವ ಮಾಡಿ ಸರ್ವಾನುಮತಲಿಂದ ಇವತ್ತು ಬೃಹತ್ ನಗರವನ್ನು ಮಾಡ್ಬೇಕನ್ನೋದಕ್ಕೆ ಠರಾವ್ ಚರ್ಚೆ ತಂದಿದ್ವಿ, ಚರ್ಚೆ ಆಗಿಲ್ಲ. ಇದು ಕುಂಟಲ್ಪಿ ನ್ಯಾಯ ಮಾಡ್ತಾರೆ. BJP ಅವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು, ಕಾರ್ಪೊರೇಷನ್ ಈಸ್ ಮೀಂಟ್ ಫಾರ್ ಪೀಪಲ್. ಇದು ಕಾರ್ಪೊರೇಟ್ ಹೌಸ್ ಅಲ್ಲ. ಇದು 1,000 ಕೋಟಿ ಮಾಡೋದು 5,000 ಕೋಟಿ ಬರ್ತೈತಿ ಟೆಂಡರ್, ಅದಕ್ಕೆ ನಮ್ಮ ಫಂಡ್ ಬರ್ತೈತಿ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆದರೂ ಫಂಡ್ ಬರ್ತೈತಿ. ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಮೇಯರ್ ಅವರು. ಇವತ್ತು ನೇರವಾಗಿ ಆರೋಪ ಮಾಡ್ತೇನೆ, ಮೇಯರ್ ಅವರು ಟೆನ್ಷನ್ದಾಗಿದ್ದಾರೆ. ಅವ್ರಿಗೆ ಪೆನ್ಷನ್ ಲಾಗು ಆಗಬೇಕಾಗೈತಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.